ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಜೂನ್ 1ನೇ ತಾರೀಕು ಸೋಮವಾರ. ಇವತ್ತಿಂದ ತನುಗೆ ಕಾಲೇಜ್ ಶುರುವಾಯಿತು. ಫಸ್ಟ್ ಡೇ. ತನು ಚೆನ್ನಾಗಿತ್ತಾ ಚಿತ್ತನು? ಚೆನ್ನಾಗಿತ್ತಾ? ಸೊ ಇವತ್ತು ಫಸ್ಟ್ ಡೇ ಹೋಗಿ ಬಂದ್ಲು. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟರು. ನಾಳೆ 4 ಗಂಟೆ ತನಕ, ಅದಾದಮೇಲೆ ಮತ್ತೆ 5:30 ತನಕ. 7:00ವರೆಗೆ ರೆಡಿಯಾಗಿ ನಿಂತಿರಬೇಕು. 7:00ವರೆಗೆ ಬಸ್ ಬರುತ್ತೆ. ಬಸ್ಗೆ ಹೋಗಿ ಮತ್ತೆ 5 ಕಾಲಿಗೆ ಬಿಡುತ್ತೆ ಕಾಲೇಜು. ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಸ್ಸಲ್ಲಿ ಎಲ್ಲ ಕಡೆ ಹೋಗಿ ಬರಬೇಕಲ್ಲ. ಎಷ್ಟೊತ್ತು 6:30 ಆಗ್ಬೋದೇನೋ ಗೊತ್ತಿಲ್ಲ. ಹಾಗೆಯೇ ಇವತ್ತು ಜೂನ್ 1ನೇ ತಾರೀಕು ನಮ್ಮಮ್ಮನ ಬರ್ತಡೇ. ನಮ್ಮಮ್ಮಂಗಿಲ್ಲ, ನಾನು ವಿಶ್ ಮಾಡಿಲ್ಲ. ಸಂಜೆ ಒಟ್ಟಿಗೆ ಕೇಕ್ ತೊಗೊಂಡೋಗಿ ವಿಶ್ ಮಾಡೋಣ ಅಂತ. ನಮ್ಮಮ್ಮ ಇವತ್ತು 7 ಗಂಟೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಹಂಗಾಗಿ ಬೆಳಗ್ಗೆ ಫೋನೆಲ್ಲ ತೊಗೊಂಡೋಗಿರಲ್ಲ ಒಂದು ಸತಿ ಅಂದ್ಕೊಂಡು ಸುಮ್ಮನಾದೆ, ವಿಶ್ ಮಾಡಲೇ ಇಲ್ಲ. ವಿಶ್ ಮಾಡೋದಕ್ಕಿಂತ ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನಾದೆ ನಾನು. ನಮ್ಮ ಅಮ್ಮಂಗೆ ಒಂದು ಸತಿನೂ ಲೈಫಲ್ಲಿ ಕೇಕ್ ಕಟ್ ಮಾಡಿಸಿಲ್ಲ. ಅಂದರೆ ರೆಡಿ ಕೇಕ್ ಕಟ್ ಮಾಡಿಸಿಲ್ಲ. ಲಾಕ್ಡೌನಲ್ಲಿ ನಮ್ಮ ಅಮ್ಮಂದು ಜೂನ್ 1ನೇ ತಾರೀಕು ಬರ್ತಡೇ ಅಂತ ಗೊತ್ತಾಯಿತು. ಅದು ಸ್ಕೂಲಲ್ಲಿ ಏನೋ ಬರ್ಸ್ಕೊಬರ್ಬೇಕಾಗಿತ್ತು, ಸರ್ಟಿಫಿಕೇಟ್ ಸಿಕ್ತು ಲಾಕ್ಡೌನ್ ಟೈಮಲ್ಲಿ. ಆವಾಗ ಗೊತ್ತಾಯಿತು. ಅದಾದಮೇಲೆ ಲಾಕ್ಡೌನಲ್ಲಿ ಅವಾಗ ಕೇಕ್ ಮಾರ್ತಾ ಇರಲಿಲ್ಲ ಅಲ್ವಾ. ಆವಾಗ ಒಂದು ನಾನೇ ಕೇಕ್ ಮಾಡಿಬಿಟ್ಟು ಹಂಗೆ ನಮ್ಮ ಅಮ್ಮಂಗೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದೆ ಸಿಂಪಲ್ಲಾಗಿ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ವಿ. ಜೂನಲ್ಲಿ ಸ್ಕೂಲು ಇರೋದಲ್ವ, ಹಂಗಾಗಿ 1 ವರ್ಷವೂ ಕೂಡ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಈ ವರ್ಷ ಇಲ್ಲೇ ಇದ್ದೀವಲ್ವ, ಹಾಗಾಗಿ ಒಂದು ಪುಟ್ಟ ಕೇಕ್ ಕಟ್ ಮಾಡ್ಸೋಣ ನಮ್ಮ ಅಮ್ಮಗೆ ಅಂತೇಳಿ ನನ್ನ ಹಸ್ಬೆಂಡ್ಗೆ ಸಿಟಿ ಕಡೆ ಹೋಗಿದ್ರು. ಒಂದು ಕೇಕ್ ತಗೊಬನ್ನಿ ಅಂತ ಹೇಳಿದೆ. ತರ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಅಮ್ಮ ಈಗ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದ್ರು. ತನು ಕಾಲೇಜಿಗೆ ಹೋಗಿಲ್ಲ, ಎಷ್ಟೊತ್ತಿಗೆ ಬಂದು ಹೆಂಗೆ ಏನು ಅಂತ. ನಮ್ಮಮ್ಮ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದು ಇವಾಗ ಸ್ನಾನ ಮಾಡಿಕೊಂಡು ದೀಪ ಹಚ್ಕೊಂಡು ಏನೋ ಕೂತಿದ್ದೀನಿ ಅಂತ ಅಂದರು. ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ ನಮ್ಮಮ್ಮಂಗೆ. ಯಾಕಂದರೆ ನಮ್ಮಮ್ಮ ಒಂದು ಸತಿನೂ ಪಾಪ ಕೇಕೆ ಕಟ್ ಮಾಡಿಲ್ಲ ಜೀವನದಲ್ಲಿ, ಅಂದರೆ ರೆಡಿ ಕೇಕ್ನ. ಸೊ ಇದೇ ಫಸ್ಟ್ ಟೈಮು ನಮ್ಮಮ್ಮನ ಮನೆಯಲ್ಲಿ ನಮ್ಮಮ್ಮ ಈ ಸಲ ಕೇಕ್ ಕಟ್ ಮಾಡಲಿ. ಗಿಫ್ಟ್ ಅಂತ ಏನೂ ತೊಗೊಂಡಿಲ್ಲ ನಾನು. ಆ್ಯಕ್ಚುಲಿ ಏನಾದ್ರು ಕೊಡಬೇಕು ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಸ್ವಲ್ಪ ಈಗ ಆಗಿಲ್ಲ, ನೋಡೋಣ. ಈ ಮಧ್ಯದಲ್ಲಿ ಯಾವಾಗಲೂ ಏನಾದ್ರು ಕೊಡಿಸ್ತೀನಿ. ಸದ್ಯಕ್ಕೆ ಇವತ್ತು ಕೇಕ್ ಕಟ್ ಮಾಡಿಸ್ತೀನಿ ಅಲ್ಲ ಚಿನಿ? ನಮ್ಮ ಮಗುನೂ ರೆಡಿ. ನನ್ನ ಹಸ್ಬೆಂಡ್ ಈಗ ಬರ್ತಾರೆ, ಸಿಟಿಯಿಂದ ಬರ್ತೀನಿ ಬನ್ನಿ ಕೆಳಗಡೆ ಹೋಗೋಣ ಹಂಗೆ ಅಂದರು. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮಮ್ಮಗೆ ಸರ್ಪ್ರೈಸ್. ತನೋ ಅದೊಂದು ಬಾಕ್ಸ್ ತೆಕ್ಕ ಅಜ್ಜಿದು, ಅದನ್ನ ಕೊಡೋಣ. ಆ ವಿಳೆದೆಲ್ಲ ಎತ್ತಿಟ್ಕ, ಅಲ್ಲಿ ಯಾರಿಗಾದ್ರೂ ಅಕ್ಕಳಕ್ಕೆ ಕೊಟ್ರಾಯ್ತು. ಓಕೆ. ಹ್ಯಾಪಿ ಬರ್ತ್ಡೇ ಟು ಯು. ನಿಂದೆ ಬರ್ತಡೇ ಇವತ್ತು. ಜೂನ್ 1. ಅಯ್ಯೋ ನನಗೆ ಯಾವೊಂದು ಗೊತ್ತಿಲ್ಲ ಇವತ್ತು. ನನ್ನ ಕಡೆ ನಾನು ಅಯ್ಯೋ ಮೈಗೆ ಸಾಕು ಮುಟ್ರು ಸಾಕು ಏನು ಮಾಡೋದು ಅಂದು ನೀವು ಇದ್ಕಿದ್ದಂಗೆ ಕೇಕ್ ತಗೊಂಡು ಬರ್ತಡೆ ಕಡೆ ಇದೆಯಲ್ಲ ಲೈಟ್ ಆನ್ ಮಾಡು. ಈ ಕರೆಂಟ್ ಬಿಲ್ ಕಟ್ಟಬೇಕೇನ ಅನ್ನಂಗ್ಲಿ ಎಲ್ಲ ಕಡೆ ಯಾಕೆ ಲೈಟ್ ಆಫ್ ಮಾಡ್ಕೊ ಕೂತ್ಕತಿಯಮ್ಮ? ಅಲ್ಲ ಲೈಟ್ ನಾನೇ ಅದೇ ಸಾಯಂಕಾಲ ಹೋದಾಗ ಹೋಗಿ ಮಾಡಿ ಕ್ಯೂಟ್ ಆಗಿದೆ ಕೇಕ್. ದೊಡ್ಡ 5 ಸ್ಟಾರ್ ಇದಕ್ಕೆ ಹೋಗ್ತಾರೆ. ಅದೇ ಸಾಕಲ್ಲ ಚೆನ್ನಾಗಿ. ಅಲ್ಲಿಗೆ ನಿಲ್ಸಿ ಮನೆ, ಅಲ್ಲಿಗೆ ಎದುರುಗಡೆ ಮುಖ ಚೆನ್ನಾಗಿ ಕಾಣುತ್ತೆ. ಸೀರಿಯಲ್ ಸೆಟ್ ಬಿಡ್ಬೇಕಾಯ್ತು. ಬಾಲಿ ನಿಮಗೆಲ್ಲ ಸೀರಿಯಲ್ ಸೆಟ್ ಬಿಟ್ಕೊಳ್ತೀವಿ. ನನಗಾರು ಬರೀ ಕೇಕ್ ತಂದಿಲ್ಲ.
ವಿಶ್ ಮಾಡ್ಕೊಳಮ್ಮ, ವಿಶ್ ಮಾಡ್ಕೊ. ಏನಾದರೂ ಒಳ್ಳೇದಾಗಬೇಕಲ್ಲ, ಅದನ್ನು ಬೇಡ್ಕೊ. ನನ್ನ ಏನು ಕೆಲಸ ಆಸೆ ಪಟ್ಟಿದ್ದೆ ಅದೆಲ್ಲ ನೆರವೇರಾಗಿ ಮನ್ಸಲ್ಲಿ ಬೇಡ್ಕ ಹಂಗೆ ಬೇಡ್ಕೊಬಿಟ್ಟು ಕಟ್ ಮಾಡು. ತಡಿ ತಡಿ ತಡಿ, ಕಚ್ಚು ಮೇಡಮ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಹ್ಞೂ ಕಟ್ ಮಾಡು. ಡಮ್ಮನೆಲ್ಲ ಬಾರಮ್ಮ. ಬಾ, ಕೇಕ್ ಹತ್ರಕ್ಕೆ ಏನೂ ಆಗಲ್ಲ. ಹಾಂ ತವನೆ ಎಲ್ಲಿ ಇಡ್ಕ, ನೀಟಾಗಿಡಿ. ಎತ್ಲಾ ಆಯ್ತದಾ? ಇದನ್ನು ತಿನ್ನು. ಕಾಲ ಆಯಿತು, ಬೆಳಗ್ಗೆ 7:40ಕ್ಕೆ ಬಸ್ ಬರುತ್ತೆ. ಸೊ ಹಂಗಾಗಿ ಬೇಗ ಹೋಗಿ ಊಟ ಮಾಡಿ ಬೇಗ ಮಲ್ಕೋಬೇಕು, ಬೇಗ ಇದ್ದಬೇಕು. ಅಮ್ಮ ಆಲೂಗಡ್ಡೆ ಇದ್ದಾವೇನಮ್ಮ? ಆಲೂಗಡ್ಡೆ ಇಲ್ವಾ? ಆಲೂಗಡ್ಡೆ ತೊಗೊಂಡೋಗ್ಬೇಕು. ಬೀನ್ಸ್ ಕೊಡ್ತೀನಿ ಸ್ವಲ್ಪ. ಬೀನ್ಸಾ? ಬುಧವಾರ ತನಕ ಬರಲ್ಲ. ಮಳೆ ಶುರುವಾಯ್ತಾ? ಅಲ್ಲೇ ಸಿಗ್ತವೆ. ಆಲೂಗಡ್ಡೆ ತಗೊಂಡೋಗ್ಬೇಕು ಪಲ್ಯಕ್ಕೆ. ನರ್ಗುನಲ್ಲಿ ತಗೊಂಡೋಗು. ಸದ್ಯ ರೈತಿ ನರ್ಗುನಲ್ಲಿ ಅಲ್ಲೇ ನರಗುನಹಳ್ಳಿಲಿ ತರಕಾರಿ ಅಂಗಡಿ ಸಿಗ್ತವೆ. ಇಷ್ಟೊತ್ತಿಗೆ ಇರುತ್ತಲ್ವಾ? ಆಲೂಗಡ್ಡೆ ಪಲ್ಯ ಮಾಡಿ ದೋಸೆನೇ ಹಿಟ್ಟೇ ರುಬ್ಬಿಲ್ಲ ಕಣಮ್ಮ, ಹಂಗೆ ಬಂದೀನಿ. ಹಿಟ್ಟು ರುಬ್ಬೇಕು. ಹಾಂ ಇಲ್ಲ ಬೀನ್ಸ್ ಪಲ್ಯ ಮಾಡೋಣ ಅಂತ ಕೇಳ್ತೀನಿ. ಮನೇಲಿ ಇನ್ನೊಂದು ಸ್ವಲ್ಪ ಬೀನ್ಸ್ ಇದ್ದಾವೆ, ಅವೆರಡು ಹಾಕಿ ಅತ್ಲೆ ಬೀನ್ಸ್ ಪಲ್ಯ ಮಾಡಿಬಿಡೋದು. ಬಿಡು ಸಾಕು. ನಾನು ಮಾಡೇ ಇಲ್ಲ, ಒಂದೇ ಒಂದು ದಿವಸ ಮಾಡಿರೋದು. ಹೌದಾ? ಸರಿ ಆಯಿತು, ಬರೋದಾ? ಆಯ್ತು ಮಕ್ಕ ಉಂಡಿ. ಮಳೇಲಿ ಯಾಕೆ ನಿಂತಿದ್ಯಾ ಚಿನ್ನಿ? ಇಲ್ಲೇ ನೋಡಿ ಎಷ್ಟು ಮಳೆ ಬರ್ತೈತೆ, ನಿಂತಿದ್ದಾಳೆ ಇಲ್ಲೇ. ಬಾಯ್. ಚಿನ್ನಿ ಬೀನ್ಸ್ ಪಲ್ಯ ಮಾಡ್ಬಿಡ್ಲಾ ಚಿನ್ನಿ ದೋಸೆಗೆ? ಹಾಂ ಫ್ರೆಂಡ್ಸ್, ಅಮ್ಮ ಊಟ ಮಾಡು ಅಂತ ಹೇಳ್ತು. ರೈಸಿಗೆ ಇಡ್ತೀನಿ ಅಂತೇಳಿ. ಇಲ್ಲ, ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ, ರೈಸ್ ಮಾತ್ರ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತೀವಿ ಅಂತೇಳಿ ಬಂದ್ವಿ. ಬಂದ ತಕ್ಷಣ ಫಸ್ಟು ಸಾಂಬಾರೆಲ್ಲ ಬಿಸಿಗಿಟ್ಟು ಅನ್ನಕ್ಕೆ ಇಟ್ಬಿಡೋಣ, ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ದೋಸೆ ಹಿಟ್ಟು ರುಬ್ಬೋಣ ಅಂತೇಳ್ಬಿಟ್ಟು ಈಗ ಕೆಲಸ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ರುಬ್ಬೋದೇ ಮರ್ತೋಗ್ಬಿಡ್ತು ನನಗೆ. ಸಾಯಂಕಾಲ ರುಬ್ಬೇಕಿತ್ತು, ಈಗ ಆಲ್ರೆಡಿ 8:15 ಆಗಿತ್ತು. ಸೊ ಇವಾಗ ರುಬ್ಬಿಟ್ಟು ಏನು ತೊಂದರೆ ಇಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಇನ್ನು ಬೆಳಗ್ಗೆ ತನಗೆ 7:30ಕ್ಕೆ ನಾವು ಬಸ್ಸು ಸ್ಟಾಪ್ ಹತ್ರ ಇರಬೇಕು. ಬಸ್ ಬರುತ್ತೆ, ನಮ್ಮನೆ ಬಾಗಿಲಲ್ಲೇ ಬಸ್ ನಿಲ್ಲುತ್ತೆ, ತೊಂದರೆ ಇಲ್ಲ. ಸೊ 7:30ಕ್ಕೆ ಬರುತ್ತೆ. ಒಟ್ಟಾರೆ ಅಷ್ಟೊತ್ತಿಗೆ ರೆಡಿ ಆಗಬೇಕು. 7:35ಕ್ಕೆ ಬಂದುಬಿಡುತ್ತೆ, ಒಂದು 5 ನಿಮಿಷ ಮುಂಚೆ ಇರಬೇಕು. ಹಾಗಾಗಿ
ಸೊ ಇವಾಗ ಫಸ್ಟ್ ಈಗ ಅಕ್ಕಿನ ರುಬ್ಬಿಟ್ಬಿಡೋಣ ಅಂತೇಳ್ಬಿಟ್ಟು ರುಬ್ತಾ ಇದ್ದೀನಿ. ಹಾಗೆಯೇ ಬೀನ್ಸ್ ತೊಗೊಬಂದಿದ್ನಲ್ಲ, ನನ್ನ ಹಸ್ಬೆಂಡ್ ಸುಮ್ಮನೆ ಕೂತಿದ್ರು. ಸ್ವಲ್ಪ ಬೀನ್ಸ್ ಹೆಚ್ಚಿಟ್ಬಿಡಿ, ಬೆಳಗ್ಗೆ ಮತ್ತು ಅಷ್ಟೊತ್ತಿಗೆ ಬೀನ್ಸ್ನೆಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅವ್ರು ಕೇಳ್ಕೊಟ್ಟೆ. ಅವ್ರು ಇವಾಗ ಬೀನ್ಸ್ ಎಲ್ಲ ಹೆಚ್ಚಿಡ್ತಿದ್ದಾರೆ. ಆಲೂಗಡ್ಡೆ ತೊಗೊಂಬಂದು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ಅತ್ಲಾಗೆ ಬೀನ್ಸ್ ಪಲ್ಯನೇ ಮಾಡೋಣ, ಬೀನ್ಸ್ ಇದೆಯಲ್ಲ ಅಂತೇಳಿ ಕೊನೆಗೆ ತನ್ನೂ ಬೀನ್ಸ್ ಪಲ್ಯನೇ ಮಾಡಮ್ಮ ಅಂದ್ಲು. ಹಾಗಾಗಿ ಬೀನ್ಸ್ ಪಲ್ಯನೇ ಮಾಡ್ತಾಯಿದ್ದೀನಿ. ಹಾಗೆ ಹೋಮ್ ಟೂರ್ ಕೇಳ್ತಾ ಇದ್ದೀರಾ, ಹೋಮ್ ಟೂರ್ ಮಾಡಿ ಮಾಡಿ ಅಂತೇಳಿ. ಇನ್ನೊಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಈ ವೀಕಲ್ಲಿ ನಾನು ಹೋಮ್ ಟೂರ್ ಮಾಡಾಕ್ತೀನಿ. ಸ್ವಲ್ಪ ನಂದು ಅಕ್ವೇರಿಯಮ್ಮಿಗಿನ ಫಿಶ್ಶು ಅದೆಲ್ಲ ನಾನು ತೊಗೊಂಬಂದಿಲ್ಲ, ಅದೆಲ್ಲ ಸ್ವಲ್ಪ ಮಾಡೋದಿದೆ. ಹಂಗಾಗ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಹೋಮ್ ಟೂರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೋಮ್ ಟೂರ್ ಮಾಡಿಲ್ಲ ಅಷ್ಟೇ. ಸೊ ಇವಾಗ ಅಕ್ಕಿ ಕೂಡ ಎಲ್ಲ ರುಬ್ಬಿ ಆದಮೇಲೆ ಇನ್ನು ಸಾಂಬಾರು ಎಲ್ಲ ಆಲ್ರೆಡಿ ನಾನು ಮಧ್ಯಾಹ್ನನೇ ಮಾಡಿದ್ರಿಂದ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ನನ್ನ ಹಸ್ಬೆಂಡ್ ರೈಸೇ ಮಾಡು ಅಂತಂದರು ಅಂತೇಳಿ ರೈಸಿಗೆ ಇಟ್ಟಿದ್ದೀನಿ. ಆಮೇಲೆ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ, ಮಧ್ಯಾಹ್ನ ಹಿಡ್ದಿದ್ದ ಮಳೆ. ಇವಾಗ ಸಂಜೆ ಸ್ವಲ್ಪ ಕಮ್ಮಿ ಆಗಿತ್ತು, ಇವಾಗ ಮತ್ತೆ ಶುರುವಾಗ್ಬಿಡ್ತು. ಸೊ ಮಳೆಗೆ ಚಳಿಗೆ ಜರ್ಕಿನ್ ಹಾಕ್ಕೊಂಡೇ ಇರಬೇಕು, ಅಷ್ಟು ಚಳಿ ಆಗ್ತಾಯಿದೆ. ಹಾಗಾಗಿ ಜರ್ಕಿನ್ ಹಾಕ್ಕೊಂಡೇ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ದೋಸೆ ಹಿಟ್ಟು ಕೂಡ ರುಬ್ಬಿದ್ದಾಯಿತು. ಸ್ವಲ್ಪ ಹಿಟ್ಟನ್ನು ಹಾಗೆಯೇ ನಾನು ಫ್ರಿಜ್ಜಲ್ಲಿ ಒಂಚೂರು ಎತ್ತಿಟ್ಬಿಟ್ಟು ಬೆಳಗ್ಗೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೆಗೆದಿಟ್ಕೊಂಡು ಉಪ್ಪನ್ನ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕ್ಬಿಟ್ಟು ಇದನ್ನ ಇಡ್ತೀನಿ. ಇನ್ನು ಫ್ರಿಜ್ಜಲ್ಲಿ ಇಡೋದಕ್ಕೇನು ಉಪ್ಪು ಹಾಕಲ್ಲ. ಹಾಗೆ ತರಕಾರಿ ಸಾಂಬಾರು ಸ್ವಲ್ಪ ಕಾಳೆಲ್ಲ ಹಾಕಿ, ಬದನೆಕಾಯಿ, ಸ್ವಲ್ಪ ಬೀನ್ಸು ಮತ್ತು ಮಿಕ್ಸ್ ಕಾಳೆಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಧ್ಯಾಹ್ನ ಊಟ ಮಾಡಿ ಅಷ್ಟಿದೆ. ಹಾಗೆ ರೈಸ್ ಕೂಡ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.